Hi, hello Divine Souls. Welcome to the channel Wheel of Fortune Tarot Card Reading. ಈ ದಿನ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದ್ದಾರೆ ಚೆಕ್ ಮಾಡೋಣ. ಇದರ ರೀಡಿಂಗ್ ಬಂದು ಜನರಲ್ ರೀಡಿಂಗ್ ಆಗಿರುತ್ತೆ, ಎನರ್ಜಿ ಬೇಸ್ಡ್ ರೀಡಿಂಗ್ ಆಗಿರುತ್ತೆ ಮತ್ತು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಅಂದರೆ ಯಾವ ಸಮಯದಲ್ಲಿ ತಾವು ಇದನ್ನು ನೋಡ್ತೀರೋ ಆ ಸಮಯದಲ್ಲಿ ತಮಗಿದು ಅಪ್ಲೈ ಆಗುತ್ತೆ. ಯಾವುದು ತಮ್ಮ ಎನರ್ಜಿಗೆ ಮ್ಯಾಚ್ ಆಗುತ್ತೋ ಅದನ್ನು ತಾವು ಅಕ್ಸೆಪ್ಟ್ ಮಾಡ್ಕೊಳ್ಳಿ, ಉಳಿದನ್ನು ಬೇರೆಯವರಿಗೆ ಬಿಡಿ. ಯೂನಿವರ್ಸ್ ಏನು ಕಾರ್ಡ್ಸ್ ಕೊಡ್ತಿದೆ, ಏನು ಮೆಸೇಜ್ ಕೊಡ್ತಾಯಿದೆ ಅಂತ ಚೆಕ್ ಮಾಡೋಣ. ಯೂನಿವರ್ಸ್ cards please, universe. ಹಲೋ ವೀಕ್ಷಕರೇ, ಫಸ್ಟ್ನೇ ಕಾರ್ಡ್ ಎನರ್ಜಿ ಪ್ರಕಾರ ನೀವು ತುಂಬಾ ಸ್ಟ್ರಗಲ್ ಪಟ್ಟು ಈಗ ಆಲ್ರೆಡಿ ಒಂದು ಪೊಸಿಷನಲ್ಲಿ ಇದ್ದೀರಾ. ಅದು ಇನ್ನೇನು ಸಕ್ಸಸ್ ಆಗಲಿದೆ. ನೀವು ಪಟ್ಟ ಪರಿಶ್ರಮದಿಂದ ಬೆಟ್ಟದಷ್ಟು ದೊಡ್ಡ ಸಮಸ್ಯೆ ಪ್ರಾಬ್ಲಮ್ ಕೂಡ ಚಿಕ್ಕದಾಗಿ ಕಾಣಿಸುತ್ತೆ ತಮಗೀಗ. ಸೊ ಈಗ ತಾವು ಆಲ್ರೆಡಿ ಕೆಲಸ ಮುಗಿಸಿ ರಿಸಲ್ಟಿಗಾಗಿ ವೆಯ್ಟ್ ಮಾಡ್ತಾಯಿದ್ದೀರಾ. ಅದು ಇನ್ನೇನು ಸಕ್ಸಸ್ಫುಲ್ ಆಗುತ್ತೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಎರಡನೇ ಕಾರ್ಡ್ನ ಪ್ರಕಾರ ಸುಮಾರು ಜನ ಆ ದೇವರು ಈ ದೇವರು ಅಂತ ಎಲ್ಲ ಕಡೆನೂ ಓಡಾಡಿರ್ತೀರ, ನ್ಯಾಯ ಕೇಳಿರ್ತೀರ, ನಮಗೆ ಯಾಕೆ ಈ ಥರ ಆಗ್ತಿದೆ ಆ ಥರ ಎಲ್ಲ ಪ್ರಶ್ನೆ ಮಾಡಿರ್ತೀರ. ಬಟ್ ಈಗ ಯೂನಿವರ್ಸ್ ಕಡೆಯಿಂದ ತಮಗೆ ಒಳ್ಳೆ ರೀತಿಯಾದ ಜಡ್ಜ್ಮೆಂಟ್ ಸಿಗುತ್ತೆ, ನ್ಯಾಯ ಸಿಗುತ್ತೆ ಅಂತ ಹೇಳ್ತಿದ್ದಾರೆ. ಜೊತೆಗೆ ಹೀಲಿಂಗ್, ಯಾರಿಗೆ ಸುಮಾರು ಜನಕ್ಕೆ ಹೀಲಿಂಗ್ನ ಅವಶ್ಯಕತೆ ಇದೆ, ಹೀಲಿಂಗ್ ಮಾಡ್ಕೊಳ್ಳಿ ತಾವು ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕಾರ್ಡ್. ಈ ಕಾರ್ಡ್ನ ಎನರ್ಜಿ ಪ್ರಕಾರ ಸುಮಾರು ಜನದ ಕೆಲಸ ನಿಲ್ತಿರ್ಬೋದು ಅಥವಾ ಯಾರಾದರೂ ಅಡೆತಡೆ ಮಾಡ್ತಾ ಇರ್ಬೋದು, ನಿಲ್ಲಿಸ್ತಾ ಇರ್ತಾರೆ ತಮ್ಮ ಕೆಲಸನ. ಬಟ್ ಅದು ಇನ್ನೂ ಹೆಚ್ಚು ದಿನ ಹಾಗೆ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದು ಕೆಲಸ ಆಗಲಿಕ್ಕೆ ಸ್ವಲ್ಪ ಸ್ಟ್ರಗಲ್ ಪಡಬೇಕು. ನೀವು ಆಲ್ರೆಡಿ ಈಗ ತುಂಬಾ ಸ್ಟ್ರಗಲ್ ಪಟ್ಟು ಸುಮಾರು ಕೆಲಸಗಳನ್ನ ಮುಗಿಸ್ಕೊಂಡಿರ್ತೀರ. ಇನ್ನೇನು ಕೊನೆಯದಾಗಿ ಬಂದಿದೆ ಅನ್ನೋದಕ್ಕೆ ಪೇಷನ್ಸ್ನ ಕಳ್ಕೊತಿರ್ತೀರ. ಸೊ ಅದನ್ನು ನೀವು ಪೇಷನ್ಸ್ನ ಕಳ್ಕೊಳ್ದೆ ಆ ಕೆಲಸನೂ ಮುಗಿಸಿ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಇನ್ನು ಕೆಲವರಿಗೆ ಕೆಲಸ, ತಾವೇನೋ ಕೆಲಸ ಮಾಡಿದ್ರೂ ಹೈಡ್ ಆಗಿರ್ತೀರ, ತಾವು ಹೇಳ್ಕೊಳಕ್ಕೆ ಇಷ್ಟಪಡ್ತಿರಲ್ಲ, ಅಥವಾ ಇನ್ನಾರೀಗ ಕೆಲವು ಎನರ್ಜೀಸಿಗೆ ಬರ್ಡನ್ ಆಗ್ತಿರುತ್ತೆ ಕೆಲಸ. ಸೊ ಅವ್ರನ್ನ ಶೇರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಇನ್ನೇನು ಎನರ್ಜೀಸ್ ಬರುತ್ತೆ ಚೆಕ್ ಮಾಡೋಣ. ನೆಕ್ಸ್ಟ್ ಕಾರ್ಡ್ನ ಎನರ್ಜಿಯ ಪ್ರಕಾರ ಈಗ ಆಲ್ರೆಡಿ ಲೈಫಲ್ಲಿ ತುಂಬಾ ಕಳ್ಕೊಂಡಿರ್ತೀರ. ಏನು ಮಾಡಬೇಕು ಏನು ಮಾಡಬಾರ್ದು ಅಂತಲೂ ಗೊತ್ತಾಗ್ತಿರಲ್ಲ, ಅಥವಾ ಬೇಜಾರಾಗಿರುತ್ತೆ, ಇನ್ನೇನು ಬಿಡಿ ಎಷ್ಟು ಮಾಡಿದ್ರು ಇಷ್ಟೇ ಅಂತ. ಬಟ್ ಆ ಥರ ಮಾಡಬೇಡಿ. ಮುಂದೆ ಕೆಲವು ಆಪರ್ಚುನಿಟೀಸ್ ಬರಲಿದೆ ಅಥವಾ ಇದ್ದಾವೆ, ಆಲ್ರೆಡಿ ಏನು ಅವಕಾಶಗಳಿದ್ದಾವೆ ನೋಡಿಬಿಟ್ಟು ಅದ್ರ ಕಡೆ ವರ್ಕ್ ಮಾಡಿ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ಒಳ್ಳೆಯದಾಗುತ್ತೆ. ನೀವು ಆ ಕಡೆ ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಮುಂದೆ ಏನಿದೆ ಅಂತ ನೋಡಿಬಿಟ್ಟು ಅದ್ರ ಕಡೆ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಹೀಗೆ ಹಾರ್ಡ್ ವರ್ಕ್ ಮಾಡಿ, ನಿಮ್ಮಲ್ಲಿ ತುಂಬಾ ಪೊಟೆನ್ಷಿಯಲ್ ಇದೆ ಮತ್ತು ಅವಕಾಶಗಳು ಕೂಡ ಒದಗಿ ಬರುತ್ತೆ. ನಿಮ್ಮ ಇಂಟ್ಯೂಷನ್ ಮಾತು ಕೇಳಿ, ನಿಮ್ಮ ವೆಲ್ ವಿಷರ್ಸ್ ಮಾತು ಕೇಳಿ, ಅಥವಾ ಯೂನಿವರ್ಸ್ ಏನಾದರೂ ಮೆಸೇಜ್ ಸಂಕೇತಗಳನ್ನ ಕೊಡ್ತಾ ಇರ್ತಾರಲ್ವ, ಅದ್ರ ಮೂಲಕ ತಿಳ್ಕೊಂಡು ತಾವು ಮುಂದುವರಿರಿ. ಯೂನಿವರ್ಸಿಗೆ ಅದರ ರಿಸಲ್ಟಿನ ಚಿಂತೆನ ಯೂನಿವರ್ಸಿಗೆ ಬಿಡಿ, ಅವರು ಒಳ್ಳೆಯ ರಿಸಲ್ಟಿಗೆ ಕೊಡ್ತಾರೆ ಅಂತ ಯೂನಿವರ್ಸ್ ಮೆಸೇಜ್ ಕೊಡ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ನೀವು ತುಂಬಾ ಶ್ರೀಮಂತರಿರ್ತೀರ, ಎಲ್ಲರಿಗೂ ದಾನ ಧರ್ಮ ಮಾಡ್ತಕ್ಕಂಥ ಗುಣದವರಾಗಿರ್ತೀರ. ಬಟ್ ಯಾರೋ ಸ್ವಲ್ಪ ನಿಮ್ಮ ಕಡೆಯಿಂದ ಅವರಿಗೆ ಒಳ್ಳೆ ರೀತಿ ಅನಿಸಿಲ್ವೇನೋ, ಅವರು ಬೇಜಾರಾಗಿದ್ದಾರೆ. ಬಟ್ ಮೋಸ ಮಾಡೋರಿದ್ದಾರಲ್ವ, ಇವ್ರಿಗೊಂದು ಕಿವಿ ಮಾತು. ಆ್ಯಕ್ಚುಲಿ ದಾನ ಧರ್ಮ ಮಾಡೋರಿಗೆ ನೀವು ಎಚ್ಚರಿಕೆಯಿಂದ ಮಾಡಿ ಅಂತ ಹೇಳಲಿಕ್ಕಾಗಲ್ಲ. ಮೋಸ ಮಾಡೋರು ಆ ಥರ ಮಾಡಬೇಡಿ, ಇದರಿಂದ ಅವ್ರ ನಂಬಿಕೆ ಕಳ್ಕೊತೀರ. ನೆಕ್ಸ್ಟ್ ಯಾರಿಗೆ ಸಹಾಯದ ಅವಶ್ಯಕತೆ ಇರ್ತೋ ಅವರಿಗೆ ಅದು ತಲುಪೋದಿಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾಯಿದೆ ಇಲ್ಲಿ ಯೂನಿವರ್ಸ್. ಸುಮಾರು ಜನಕ್ಕೆ ತುಂಬಾ ಹಣದ ಅವಶ್ಯಕತೆ ಇದೆ, ಬಟ್ ತಮ್ಮ ಹತ್ರ ಇರೋದು ಸ್ವಲ್ಪ, ಅಷ್ಟೂ ನೀಗಿಸ್ಲಿಕ್ಕೆ ಆಗ್ತಿಲ್ಲ. ಬಟ್ ಹಾರ್ಡ್ ವರ್ಕ್ ಮಾಡಿ ತಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳ್ತಿದ್ದಾರೆ. ಹೇಗೆ ಬರುತ್ತೆ ಹಣ ಅಂತ ಯೋಚನೆ ಮಾಡೋದಕ್ಕಿಂತ ಅದ್ರ ಕಡೆಗೆ ಹಾರ್ಡ್ ವರ್ಕ್ ಮಾಡಿ ಅಂತ ಹೇಳ್ತಿದ್ದಾರೆ. ಜೊತೆಗೆ ತಮಗೆ ಯೂನಿವರ್ಸ್ ಕಡೆಯಿಂದ ಒಂದು ಫೈನಾನ್ಷಿಯಲಿ ಗ್ರೋತ್ ಆಗಲಿಕ್ಕೆ, ಜಾಬ್ ಆಗಲಿ ಅಥವಾ ಇನ್ನೇನು ಥರನಾದ್ರೂ ಒಂದು ಆಪರ್ಚುನಿಟೀಸ್ ಬರಲಿದೆ, ಒಳ್ಳೆಯದಾಗುತ್ತೆ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಸೊ ವೀಕ್ಷಕರು, ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ವಾ, ಯಾರಿಗೆ ತಮ್ಮ ಎನರ್ಜೀಸ್ ಮ್ಯಾಚ್ ಆಗಿದೆಯೋ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ. ಥ್ಯಾಂಕ್ ಯು ಯೂನಿವರ್ಸ್. ಥ್ಯಾಂಕ್ ಯು.